ಯಾಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಕೂಡ ನಡೆಸಲಿದ್ದಾರೆ. ಮಂಡ್ಯದ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬೃಹತ್ ಸಮಾವೇಶಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿದೆ. ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಮಂಡ್ಯದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ 12 ಗಂಟೆಗೆ ನಾಮಪತ್ರವನ್ನು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಲ್ಲಿಸ್ತಾರೆ. ಅದಕ್ಕೂ ಮುನ್ನ ಮೆರವಣಿಗೆಯಲ್ಲಿ ಸಾಗಿ ಬಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಿಖಿಲ್ಗೆ ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಕೂಡ ಸಾಥನ್ನು ನೀಡಲಿದ್ದಾರೆ. ಜೊತೆಗೆ ಮಂಡ್ಯದ ಎಲ್ಲ ಕ್ಷೇತ್ರಗಳ ಶಾಸಕರು, ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ಸಚಿವರು, MLCಗಳು ಹಾಗೆ ಮಂಡ್ಯದ ಎಲ್ಲ JDSನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲರೂ ಕೂಡ ಸಾಥನ್ನು ನೀಡಲಿದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ. ನೀವು 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇದೀಗ ಮಂಡ್ಯಕ್ಕೆ ಬಂದಿರುವಂಥದ್ದು. ಮತ್ತು ಇನ್ನೊಂದು ಮಂಡ್ಯದ ಪ್ರಚಾರ ಕಾರ್ಯಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹೋದ ಕಡೆಯಲ್ಲೆಲ್ಲ ಅಭೂತಪೂರ್ವವಾದಂತಹ ಅಭಿಮಾನ ಸಿಗ್ತಾ ಇದೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ. ಸಕ್ಕರೆ ನಾಡಿನಲ್ಲಿ ಜಾಗ್ವಾರ್ ಅಬ್ಬರಿಸ್ತಾ ಇದ್ದಾರೆ. ಸೊ ಮೆರವಣಿಗೆ ಮುಖಾಂತರ ಸಾಗಿ ಇವತ್ತು 12 ಗಂಟೆಗೆ ಮಂಡ್ಯದ DC ಕಚೇರಿಯಲ್ಲಿ ನಾಮಪತ್ರವನ್ನು, ತಮ್ಮ ಉಮೇದುವಾರಿಕೆಯನ್ನು ಮೊದಲನೇ ಬಾರಿಗೆ ಚುನಾವಣಾ ರಣಕಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ದೇವೇಗೌಡರ ಮೊಮ್ಮಗ ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನು ಮಂಡ್ಯದಲ್ಲಿ ಸಲ್ಲಿಸ್ತಾರೆ. ನಂತರ ಬೃಹತ್ ಶಕ್ತಿ ಪ್ರದರ್ಶನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ವಿರೋಧಿ ಪಾಳ್ಯಕ್ಕೆ ಯಾವ ಟಾಂಗ್ ಕೊಡ್ತಾರೆ ಈ ಒಂದು ಶಕ್ತಿ ಪ್ರದರ್ಶನದಲ್ಲಿ, ಸೊ ಯಾವ ರೀತಿಯಾಗಿ ಮಂಡ್ಯದ ಜನತೆಯ ಜೊತೆ ಬೆರೆತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಯಾಕೆಂದರೆ ಕಳೆದ ಸಾಕಷ್ಟು ದಿನಗಳಿಂದ ಮಂಡ್ಯದಲ್ಲಿ ಬಿರುಸಿನ ಅಬ್ಬರದ ಪ್ರಚಾರವನ್ನು ತೆಗೆದುಕೊಂಡಿದ್ದಾರೆ. ಹೋದ ಕಡೆ ಅಭೂತಪೂರ್ವವಾದಂಥ ಸ್ವಾಗತ ಸಿಗ್ತಾ ಇದೆ. ಒಂದು ಕಡೆ JDSನ ಬಗ್ಗೆ ಒಲವು, ಜೊತೆಗೆ ಕುಮಾರಸ್ವಾಮಿ ಅವರ ಮಂಡ್ಯದ ಬಗ್ಗೆ ಇರುವಂತಹ ನಿಲುವು, ಇದೆಲ್ಲವನ್ನ JDSನ ಅಭಿಮಾನಿಗಳು, ಕಾರ್ಯಕರ್ತರು, ಮತದಾರರು ಬೆಂಬಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಸಕ್ಕರೆ ನಾಡಿನಲ್ಲಿ ಅಂದರೆ ಈ 2019ರ ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮೊದಲನೆಯ ಪ್ರಾಶಸ್ತ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದರೆ ಅದು ಮಂಡ್ಯ ಆಗಿ ಪರಿಣಮಿಸಿದೆ. ಸೊ ಈ ಒಂದು ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನಿಖಿಲ್ ಕುಮಾರಸ್ವಾಮಿ 12 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಈ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಖಿಲ್ಗೆ ಸಿಎಂ ಕುಮಾರಸ್ವಾಮಿ, JDS ವರಿಷ್ಠ ಎಚ್ ಡಿ ದೇವೇಗೌಡ ಸಾಥ್ ಕೊಡಲಿದ್ದಾರೆ. ಜೊತೆಗೆ ಶಾಸಕಿ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸಾಥನ್ನು ನೀಡಲಿದ್ದಾರೆ. ಸೊ ಒಟ್ಟಾರೆ ಅಭೂತಪೂರ್ವವಾದಂತಹ ಸ್ವಾಗತ, ಅದರ ಜೊತೆಗೆ ಜನ ಮೆಚ್ಚುಗೆ ಈಗ ಲಭ್ಯ ಆಗ್ತಾ ಇದೆ ಮಂಡ್ಯದಲ್ಲಿ. ಜೊತೆಗೆ ಸಾಕಷ್ಟು ಫೈಟ್ ಇದೆ, ಒಂದು ಟೈಟ್ ಫೈಟ್ ಸಿಚುಯೇಷನ್ ಮಂಡ್ಯದಲ್ಲಿ ಎದುರಿಸಲಾಗ್ತಾ ಇದೆ. ಸಕ್ಕರೆ ನಾಡಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ದೋಸ್ತಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಮೋಹನ್ ರಾಜ್, ಮಂಡ್ಯದ ರಣಕಣ ಇವತ್ತು ಮತ್ತೊಂದು ರೀತಿಯ ಮಜಲನ್ನು ತೆಗೆದುಕೊಳ್ತಾ ಇದೆ. ಅಧಿಕೃತ ಅಭ್ಯರ್ಥಿಯಾಗಿ ದೋಸ್ತಿ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈಗ ಯಾವ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ, ಎಷ್ಟೊತ್ತಿಗೆ ಯಾರ್ಯಾರೆಲ್ಲ ಲಭ್ಯರಾಗ್ತಾರೆ, ಯಾರೆಲ್ಲ ಬರ್ತಾರೆ ಅಲ್ಲಿಗೆ, ಸೊ ನಾಮಪತ್ರ ಸಲ್ಲಿಸಿದ ನಂತರ ಇರುವಂಥ ಕಾರ್ಯಕ್ರಮಗಳೇನು ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದಕ್ಕೋಸ್ಕರ ಈಗಾಗಲೇ ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಜೊತೆಲಿದ್ರು. ಆ ಸಂದರ್ಭದಲ್ಲಿ ನಾಮಪತ್ರವನ್ನು ಚಾಮುಂಡಿ ತಾಯಿಗೆ ಬಳಿ ಇಟ್ಟು ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಈಗ ಮಂಡ್ಯದತ್ತ ಬರ್ತಾ ಇದ್ದಾರೆ. ನೇರವಾಗಿ ಮಂಡ್ಯ ನಗರದ ಕಾಳಿಕಾಂಬ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲೂ ಕೂಡ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಲಕ್ಷಾಂತರ ಒಂದು JDS ಕಾರ್ಯಕರ್ತರ ಸಮ್ಮುಖದಲ್ಲಿ ನೇರವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ಮುಖಾಂತರ ಆಗಮಿಸಿ ಅಲ್ಲಿ ಒಂದು ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿ ಪ್ರಕ್ರಿಯೆ ಮುಗಿದ ಬಳಿಕ ಮಂಡ್ಯದ ಒಂದು DC ಪಾರ್ಕ್ ಬಳಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಬಹಿರಂಗ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾಗಿಯಾಗಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಅಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಪರ ಒಂದು ಮತಯಾಚನೆಯನ್ನ ಮಾಡ್ತಾರೆ. ಮತಯಾಚನೆ ಆದಂಥ ಬಳಿಕ ಏನು ಇವತ್ತಿನಿಂದ ಅಧಿಕೃತವಾಗಿ ಮತ್ತಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪ್ರವಾಸವನ್ನ ಆರಂಭಿಸ್ತಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ ಮೋಹನ್ ರಾಜ್, ಸಾಕಷ್ಟು ಕುತೂಹಲವನ್ನು ಪಡ್ಕೊಳ್ತಾ ಇದೆ ಮಂಡ್ಯ ಲೋಕಸಭಾ ರಣಕಣ. ಯಾಕೆಂದರೆ ಇಡೀ ರಾಜ್ಯದ ಮೊದಲನೇ ಹೈ ವೋಲ್ಟೇಜ್ ಕ್ಷೇತ್ರ.
ಸೊ ಒಂದು ಕಡೆ ಈಗಾಗಲೇ ಬಿಜೆಪಿಯ ಸಪೋರ್ಟ್ ಸುಮಲತಾ ಅವರಿಗೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತಷ್ಟು ಇದನ್ನು ರಂಗೇರುತ್ತೆ, ಅಲ್ಲಿನ ಜನಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು. ಸೊ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸುವಂಥದ್ದಾದರೆ ಯಾವ ರೀತಿಯ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ? ಯಾಕಂದರೆ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮುಂದೆ ಸಾಕಷ್ಟು, ಯಾಕೆಂದರೆ ಎಲೆಕ್ಷನ್ ಅವಧಿ ಬರೋವರೆಗೂ ಕೂಡ ಏನು 2 ದಿನಗಳ ಹಿಂದೆ ಬಹಿರಂಗ ಪ್ರಚಾರ ಏನು ತೆರೆ ಬೀಳುತ್ತೆ, ಅಲ್ಲಿವರೆಗೂ ಕೂಡ ಒಂದು ಫುಲ್ ನಾನ್ ಸ್ಟಾಪ್ ಮ್ಯಾರಥಾನ್ ಓಟ ಇಲ್ಲಿಂದ ನಡೆಯುತ್ತೆ ಅಂತ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತವಾಗಿ ತಮ್ಮ ಪ್ರಚಾರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅವರು ದೇವರನ್ನ ದರ್ಶನ ಪಡೆಯೋದಕ್ಕೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನು ಈ ಮತ್ತೊಂದು ಕಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತವಾಗಿ ಒಂದು ಚುನಾವಣಾ ರಂಗಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕರ್ನಾಟಕ ರಾಜ್ಯದಲ್ಲೇ ತೀವ್ರ ಗಮನ ಸೆಳೆದಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಒಂದ್ ಕಡೆ ದಿವಂಗತ ನಟ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅಖಾಡದಲ್ಲಿದ್ದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರ ಅಂದ್ರೆ ಒಂದು ಅಖಾಡಕ್ಕೆ ಇಳಿದಿದ್ದಾರೆ. ಈಗಾಗಲೇ ಅವತ್ತು ಏನು ಸುಮಲತಾ ಅಂಬರೀಶ್ ಅವರು ಒಂದು ಸಮಾವೇಶವನ್ನು ನಡೆಸಿದ್ರು, ಅವತ್ತು 60ರಿಂದ 80 ಸಾವಿರ ಜನ ಭಾಗವಹಿಸಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ತೀವ್ರವಾದಂತಹ ಒಂದು ರಣತಂತ್ರವನ್ನು ಹೆಣೆದು ಇವತ್ತು ಸರಿಸುಮಾರು 1 ಲಕ್ಷ ಜನವನ್ನ ಸೇರಿಸಬೇಕು ಅನ್ನುವಂಥದ್ದನ್ನ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಜೆಡಿಎಸ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್.